ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ನನ್ನದು ಯೂಟ್ಯೂಬ್ ಇದೆ, ನಾಗೇಂದ್ರ ಪಂಡಿತ್ ಅಂತ. ತಾವುಗಳು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ನಾನು ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಒಂದು ಭಾಳ ಅಚ್ಚರಿ ಹೇಳಿಕೆಗಳು. ಡಿ ಕೆ ಶಿವಕುಮಾರ್ಗೆ ಹೆಂಗೆ ಬರ್ತದೆ ಅಂತಂದರೆ, ಅಚ್ಚರಿ ಹೇಳಿಕೆಗಳು. ಈ ಸಮಾಜದಲ್ಲಿ ಯಾರೂ ಇಲ್ಲ, ಇವರೇ ಒಂದು ನಮ್ಮ ರಾಜ್ಯದ ಕಾಂಗ್ರೆಸ್ KPCC ಅಧ್ಯಕ್ಷ. ನಾನು KPCC ಅಧ್ಯಕ್ಷ ಅನ್ನುವ ದುರಂಕಾರದಲ್ಲಿ ಇವರು ಈ ಥರ ಮಾತಾಡ್ತಾಯಿದ್ದಾರೆ ಅಂತ ಅಂದ್ಕೋತೀನಿ. ಯಾರಾದ್ರೂ ಮುಸ್ಲಿಮ್ನವರು ಎಲ್ಲಾದರೂ ಹೋಗಿ ಬಾಂಬ್ ಹಾಕಿದ್ದಾರೆ ಇವರು ಅಂದರೆ ನಮ್ಮ ಬ್ರದರ್ಸ್ ಅಂತಾರೆ. ಅದು ಕೋರ್ಟೇ ತೀರ್ಪಾದರೂ ಸರಿ, ಪೊಲೀಸ್ ತೀರ್ಪಾಗಿದ್ದರೂ ಸರಿ, ಅವರು ಆ ಕೆಲಸ ಮಾಡಿಲ್ಲ ಹಂಗಂತಾರೆ. ಅದೇ ರೀತಿ ಕೋರ್ಟ್ಗೆ ಇವರು ಸವಾಲಾಗ್ತಾರೆ. ಹೆಂಗಂತಂದರೆ, ಇವರ ನಡೆ ನುಡಿ ನಡವಳಿಕೆ ಎಷ್ಟು ಜಾಣ್ಮೆಯಾಗಿದೆ ನೋಡಿ. ಕೊಲೆ ಕೇಸ್ನಲ್ಲಿ ಯೋಗೇಶ್ವರ್ ಅವರು, ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರು ಜೈಲು ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆನೀಗ ಘೋಷಣೆ ಮಾಡಿದೆ. ಜೀವಾವಧಿ ಶಿಕ್ಷೆ ಅಂದರೆ ಏನು? ಸಾಯೋ ತನಕ ಜೀವಾವಧಿ ಶಿಕ್ಷೆ ಹೆಂಗಂತ ಅರ್ಥ ಆಯ್ತಾ? ಸಾಯೋ ತನಕ ಇರ್ತಕ್ಕಂಥದ್ದು ಜೈಲಲ್ಲಿ. ಇದು ಯಾಕೆ ತೀರ್ಪು ಕೊಡ್ತಾರೆ? ಕೇಸ್ನಲ್ಲಿ ಬಲವಾಗಿ ಏನಾದರೂ ಸಾಕ್ಷಿಗಳು ಸಿಕ್ಕಿ ಅದೆಲ್ಲ ರುಜುವಾತಾದರೆ, ಆ ರುಜುವಾತನೀಗ ನೋಡಿ ಕೋರ್ಟು ತೀರ್ಪು ಕೊಡುತ್ತೆ. ಅದನ್ನೀಗ ಇವರು ಎಷ್ಟು ಹಗುರವಾಗಿ ಹೇಳಿದ್ರು ಅಂತಂದರೆ, BJPಯವರ ಒಳಸಂಚು ಅಂತ. BJPಯವರ ಒಳಸಂಚು ಅಂದ್ರೇನು? BJPಯವರೇನು ಕೋರ್ಟಲ್ಲಿ ಹೋಗ್ತಾರಾ? ಕೋರ್ಟ್ಗೂ ಇವ್ರಿಗೆ BJPಯವ್ರಿಗೂ ಏನು ಸಂಬಂಧ ಇದೆ? ಇವ್ರಿಗೇನಾದ್ರು ಇದೆಯಾ ಕಾಂಗ್ರೆಸ್ನವ್ರಿಗೆ? ಅದೇ ಇವರ ವಿನಯ್ ಕುಲಕರ್ಣಿಗೆ ಸಪೋರ್ಟ್ ಮಾಡಿಕೊಂಡು ಕೇಸ್ನೇ ಮುಚ್ಚಾಕೋದು, SIT ಮಾಡೋದು, ಕೇಸ್ ಮುಚ್ಚಾಕೋದು, SIT ಮಾಡೋದು, ಇವ್ರದ್ದು ಮುಚ್ಚಾಕೋರಲ್ಲ ಯಾರು? CM ಸಿದ್ದರಾಮಯ್ಯ ಅವ್ರದ್ದು ಮೂಡ ಕೇಸ್ನೀಗ ಹಂಗೆ SIT ಮಾಡಿಬಿಡೋದು. ಎಲ್ಲ ಸ್ಟೇಟ್ಮೆಂಟ್ಗಳನ್ನೀಗ ಇವ್ರ ಪರ ಏನೇನು ಬೇಕೋ ಅದನ್ನೀಗ ಬರ್ಕೊಳ್ಳೋದು. ಇದು ಈ ರೀತಿ ಅಂತೂ ಯಾರೂ ಮಾಡ್ತಾಯಿಲ್ಲ. ಕೋರ್ಟು ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಈ ಸಾರಿ 10 ವರ್ಷ ತಗೋತೀವಿ ಕೇಸ್ನೀಗ. ಪಾಪ 10 ವರ್ಷ ತಗೊಂಡ್ರು ನ್ಯಾಯಾಧೀಶರು ಇದನ್ನೀಗ ಪಕ್ಕಾ ಪರಿಶೀಲನೆ ಮಾಡಿ, ಇದನ್ನೀಗ ರುಜುವಾತು ಮಾಡಿ, ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗಬಾರ್ದು ಅನ್ನೋದನ್ನೆಲ್ಲ ಯೋಚನೆ ಮಾಡಿಯೇ ಅವರು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಗೌರವಿಸ್ಬೇಕಲ್ವಾ? MLA ಅಂದ ತಕ್ಷಣ ಏನು ದೇಶದಲ್ಲಿ ಮೇಲಿಂದ ದೇವರಿಂದ ಡೆವಲಪ್ದಿಂದ ಇಳಿದಿದ್ದೀರಾ ಡಿ ಕೆ ಶಿವಕುಮಾರ್ ನೀವು? ಅಲ್ರಿ, ಹಿಂದೆ ಇತ್ತಲ್ಲ ನಮ್ಮ ಮಹಾರಾಜರ ಆಡಳಿತ ಇತ್ತಲ್ಲ, ಹಂಗೆ ಮಹಾರಾಜರು ಹೇಳ್ಬಿಟ್ರೆ ಆಗೋಯ್ತು ಅನ್ನಂಗಿತ್ತು. ಹಂಗೆ ಈಗ ನೀವೇ ಮಹಾರಾಜರ, ಕನಕಪುರಕ್ಕೆ ಮಾತ್ರ ಮಹಾರಾಜರು ಇರ್ಬೋದಪ್ಪ, ಆದರೆ ನೀವು ಇಡೀ ರಾಜ್ಯಕ್ಕಲ್ಲ, ಇಲ್ಲ ದೇಶಕ್ಕಲ್ಲ, ಕಾನೂನಿನ ವ್ಯವಸ್ಥೆಗೆಲ್ಲ ನೀವು ದೊಡ್ಡವರಲ್ಲ. ಇದು ತುಂಬ ಅತಿರೇಕಾಗಿ ಮಾತಾಡ್ತಾ ಇದ್ದೀರಾ. ಇದು ಸರಿಯಾದ ಕ್ರಮ ಅಲ್ಲ. ಆದರೆ ಇದಕ್ಕೆಲ್ಲ ಸೋಮೋಟ್ ಕೇಸ್ ಹಾಕಿ ಆವಾಗವಾಗ ಏನು ಮಾಡೋಣ? ನಮ್ಮಂಥವ್ರ ಹತ್ರ ದುಡ್ಡಿಲ್ಲ ನಿಮಗೆ ಕೇಸ್ ಹಾಕೋಕ್ಕೆ. ಇಲ್ಲಾಂದರೆ ನಾನೇ ಬಂದು ಕೇಸ್ ಹಾಕ್ತಾಯಿದ್ದೆ. ಸೋಮೋಟ್ ಕೇಸ್ ಬರ್ಕೋಬೇಕು ಪೊಲೀಸ್ನವರು, ಮತ್ತು ಈ ಕೋರ್ಟು ಹಂಗೆ ಸೋಮೋಟ್ ಕೇಸ್ ಹಾಕೋಬೇಕು ನೋಡಿಕೊಂಡು. ಇಂಥವ್ರಿಗೆಲ್ಲ ಏನು ಗೊತ್ತಾ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲ ಕೊನೆ ಪಕ್ಷ ಕ್ಷಮೆನಾದರೂ ಕೇಳಿಸ್ಬೇಕು ಇವ್ರಿಗೆ. ಇನ್ನೊಂದು ಸತಿ ಮಾತಾಡಬಾರ್ದು. ಹೌದು, ಈ ಥರ ಮಾತಾಡಿದ್ರೆ ನಮಗೆ ನಾಳೆ ತೊಂದರೆ ಆಗುತ್ತೆ ಹೆಂಗಂತ ಏನೂ ಮಾಡಲ್ಲ ಇವರು. ಸಿದ್ದರಾಮಯ್ಯನವರು ಇವರ ಸಂಪುಟದಲ್ಲಿ ಎಂತೆಂಥ ಮಹಾನ್ ನಾಯಕರಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಎಂತೆಂಥ ಮಹಾನಾಯಕರು ಇಟ್ಕೊಂಡಿದ್ರು ಅಂತ ಲೆಕ್ಕ ಹಾಕ್ಕೊಳ್ರಿ. ಅವರು ಯೋಗೇಶ್ ಗೌಡ ಅನ್ನೋರ್ನೀಗ ಕೊಲೆ ಮಾಡಿಸೋ ಲೆವೆಲ್ಗೆ ಇವರು ಹೋಗಿದ್ದಾರೆ. ಹೆಂಗಂತಂದರೆ, ಅವರು BJP ಒಬ್ಬ ಕಾರ್ಯಕರ್ತನಿಗೆ ಕೊಲೆ ಮಾಡಿಸಿ ಅದನ್ನೀಗ ಸಮಾಲನೆ ಮಾಡ್ಕೋತಾರಲ್ವ, ಆ ಸಮಾಲನೆ ಮಾಡ್ಕೊಳ್ಳೋದು ಎಷ್ಟು ಸರಿಯಾದ ಕ್ರಮ? ಇವರು ನಡವಳಿಕೆ ಸರಿನಾ ಅಂತ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇದು ಏನೋ ಇನ್ನೊಂದು ವಿಷಯ ಏನಪ್ಪ ಹಂಗಂತಂದರೆ, ಲೋಕಸಭೆಯಲ್ಲಿ ಮಹಿಳಾ ಬಿಲ್ನೀಗ ಫೇಲ್ ಮಾಡಿಬಿಟ್ರು. ರಾಹುಲ್ ಗಾಂಧಿ ಅವರು ಖುಷಿಯಾಗಿ ಹೇಳ್ತಾ ಇದ್ದಾರೆ, ನೋಡ್ರ ಮೋದಿಯವರ ಬಿಲ್ನೀಗ ನಾನು ಫೇಲ್ ಮಾಡಿಬಿಟ್ಟೆ ಹೆಂಗಂತ. ಮೋದಿಯವರೆಲ್ಲ ಫೇಲ್ ಆಗಿದ್ದಪ್ಪ, ರಾಹುಲ್ ನೀನು ಫೇಲ್ ಆಗಿದ್ದು ಅದು ಗೊತ್ತಾಗಲಿಲ್ಲಲ್ಲ ನಿನಗೆ. ಹಿಂದೆ ಜನ ಆಡ್ಕೊತಾ ಇದ್ದಾರೆ ಇದಕ್ಕೆ ಮೇಲೆ, ನಿನಗೆಲ್ಲ ಟೀಕೆ ಮಾಡ್ತಾರೆ. ಮತ್ತು ನಿನ್ನ ಪಕ್ಷ ಇನ್ನೊಂದು 10 ಸೀಟ್ ಕಳ್ಕೊಂತು ಅಂತ ಅನ್ಕೋ.
ನೆಕ್ಸ್ಟ್ ಸತಿ ಎಲೆಕ್ಷನ್ನಲ್ಲಿ ನಿನ್ನ ಪಕ್ಷ 99 ತಗೊಂಡಿತ್ತಲ್ವ, ಈಗ ಇನ್ನೂ 59 49ಕ್ಕೂ ಮತ್ತೆ ಬರ್ತೀರ ಹಿಂದಕ್ಕೆ ವಾಪಸ್ಸು. ಸ್ವಲ್ಪ ತಡ್ಕೊಳ್ಳಿ ಆಯಿತಾ. ಆವಾಗ ಗೊತ್ತಾಗುತ್ತೆ ನೀವು ಎಲ್ಲಿ ಸೋತ್ರಿ ಎಲ್ಲಿ ಗೆದ್ರಿ ಹಿಂಗಂತ. ಕಾರ್ಯಕರ್ತರು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. ನೀವು ಕಾರ್ಯಕರ್ತರು ಬಿಟ್ಟು ನೀವು ಮಾಡ್ಕೋತಾ ಇರೋದು ಏನು ಗೊತ್ತಾ, ಮೋದಿನಿಗ ಮೋದಿ ಮಾಡಿರ್ತಕ್ಕಂಥ ಎಲ್ಲ ವಿಷಯನೂ ವಿರೋಧ ಮಾಡೋದೇ ಒಂದು ದೊಡ್ಡ ವಿಷಯ ನಿಮಗೆ. ಅದು ಬಿಟ್ಟರೆ ಬೇರೆ ಏನಾದ್ರು ಇದೆಯಾ? ಇಲ್ಲ, ಇದೆಲ್ಲ ಹಿಂಗಲ್ಲ ಹಿಂಗೆ ಬೇಕು ಅಂತ ಏನಾದ್ರು ಹೇಳಿದ್ದೀರಾ ಸರ್ಕಾರಕ್ಕೆ? ಇಲ್ಲ. ಸರ್ಕಾರದ ಎದುರು ಚರ್ಚೆನಲ್ಲೇ ಭಾಗವಹಿಸಲ್ಲ. ಫಸ್ಟ್ ಆಫ್ ಆಲ್ ಮಿಸ್ಟರ್ ರಾಹುಲ್ ಗಾಂಧಿ ಚರ್ಚೆನಲ್ಲಿ ಭಾಗವಹಿಸಿ ಹಿಂಗಲ್ಲ ಹಿಂಗೆ ಆಗಬೇಕು ಅಂತ ಏನಾದ್ರು ಯಾವತ್ತಾದ್ರೂ ಚರ್ಚೆ ಮಾಡಿದ್ರೇನ್ರಿ? ಲೆಫ್ಟ್ ರೈಟ್ ಹೇಳ್ತೀರ, 2 ದಿನ ಇದಿರ್ತೀರ ಒಳಗಡೆ ಸದನದಲ್ಲಿ, ಓಡೋಗ್ಬಿಡ್ತೀರ. ಆಮೇಲೆ ಕೊನೆ ದಿವ್ಸಕ್ಕೆ ಬಂದು ಹಿಂಗೆ ಹೇಳ್ತೀರ ಫೇಲ್ ಆಗೋಯ್ತು. ಏನು ಖುಷಿ. ಆಹಾ ಪ್ರಿಯಾಂಕಾ ಮೇಡ್, ನೀವು ಒಬ್ಬರು ಲೇಡಿ, ಅರ್ಥ ಮಾಡ್ಕೊಳ್ಳಿ. ಮಹಿಳಾ ಬಿಲ್ ಫೇಲ್ ಆಗಿರೋದು ನಿಮ್ಮ ಎಲ್ಲರ ಅಸಹಾಯಕತೆಯಿಂದ. ನಾಳೆ ನಿಮ್ಮ ಪಾರ್ಟಿನಲ್ಲೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗ್ತಾಯಿತ್ತು, ಅದು ಆಗದಿದ್ದಂಗೆ ಮಾಡಿದ್ದೀರಾ ಅಷ್ಟೇ. ಆದರೆ ಇವತ್ತಲ್ಲ ನಾಳೆ ಮತ್ತೆ ನಮ್ಮ ಮೋದಿಯವರು ಈ ಬಿಲ್ಲಿಗೆ ಮತ್ತೆ ತರೋದಕ್ಕೆ ಮತ್ತೆ ಇನ್ನೊಂದು ದಾರಿ ಹುಡುಕ್ತಾರೆ. ಅರ್ಥ ಆಯ್ತಾ? ಅವ್ರಿಗೆ ಅದಕ್ಕೆ ತಕ್ಕಂತೆಯೇ IAS ಅಧಿಕಾರಿಗಳು ಮತ್ತು ಇವರು ಎಲ್ಲ ರೀತಿಯೂ ಚರ್ಚೆ ಮಾಡಿ ಮುಂದಿನ ಇದರಲ್ಲಿ ಸಂಚಿಕೆಯಲ್ಲಿ ಮುಂದಿನ ಅಧಿವೇಶನದಲ್ಲಿ ಇದನಿಗೆ ಯಾವ ರೀತಿ ಕರ್ಕೊಂಡು ಹೋಗಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಇದಂತೂ ಡೆಫಿನೆಟು, ಇದು ಮರಿಬೇಡಿ. ಮತ್ತು ನನಗೆ ಇವರು DK ಶಿವಕುಮಾರ್ ಹೇಳಿದ್ದು ವಿನಯ್ ಕುಲಕರ್ಣಿ ಕೇಸಲ್ಲಿ ನನಗೆ ಸರಿ ಅನಿಸಲಿಲ್ಲ. ಇವ್ರಿಗೆ ಎಲ್ಲರೂ ನೀವು ಎಲ್ಲ ವಿರೋಧ ಮಾಡಬೇಕು, ಅಲ್ಲಲ್ಲಿ ಇವ್ರಿಗೆ ಜನರು ಚೀಮಾರಿ ಹಾಕಬೇಕು. ಚೀಮಾರಿ ಹಾಕಿದ್ರೆ ಮಾತ್ರ ಇಂಥವ್ರಿಗೆಲ್ಲರಿಗೂ ಬುದ್ಧಿ ಬರೋದು. ಇವ್ರ ದುಡ್ಡು ಮತ್ತು ಇವರ ಅಧಿಕಾರ, ಈ ದುಡ್ಡು ಮತ್ತು ಅಧಿಕಾರ ಎರಡರಿಂದನೇ ಎಲ್ಲನೂ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಕೊಂಡ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೂ ನ್ಯಾಯಾಧೀಶರು ಅದಕ್ಕೆ ತಕ್ಕಂತೆ ಆ ಟೈಮ್ಗೆ ಏನು ಬೇಕೋ ಅದನ್ನೀಗ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ನಡ್ಕೊತಾರೆ. ಅರ್ಥ ಆಯ್ತಾ? ನೀವು ಬೇಕಾಗಿರ್ತಕ್ಕಂಥ ವಿಷಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸೋದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲರೂ. ಈ ಥರ ತರಳೆ ವಿಷಯಗಳಿಗೆಲ್ಲ ಇದನ್ನು ಮಾಡಬೇಡಿ. ರಾಹುಲ್ ಗಾಂಧಿನೂ ಅಷ್ಟೇ ತರಳೆಯಾಗಿ ಚಿಕ್ಕ ಸಣ್ಣತನ ನಡೆಸೋದು ಇದು ಒಳ್ಳೆಯದಲ್ಲ. ಮಹಿಳಾ ಬಿಲ್ ಬಂದಿದ್ದರೆ ಏನಾಗಿರ್ತಿತ್ತು, 33% ಆಗಿದ್ದರೆ ಇನ್ನೊಂದಷ್ಟು ಜನ MLAಗಳಾಗ್ತಾಯಿದ್ರು, ಇಲ್ಲ ಇನ್ನೊಂದಷ್ಟು ಜನ MP ಗಳಾಗ್ತಾಯಿದ್ರು. ಮಹಿಳೆಯರೂ MP ಆಗಿದ್ದಾರೆ ಹೆಂಗಂತ ನಾವು ಕೇಳಿಸ್ಕೋಬೋದಾಗಿತ್ತು. ಅವರು ಎಷ್ಟು ಮಟ್ಟಿಗೆ ಇನ್ನು ಚರ್ಚೆ ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಹಿಂಗಂತ. ಆದರೆ ಕೆಲವು ಸತಿಯೆಲ್ಲ ನೆನೆಸ್ಕೊಂಡಾಗ ಮಹಿಳೆಯರಿಗೆ ಯಾರು ದಾವಣಗೆರೆ ಇವರೇನು ದಾವಣಗೆರೆ MP ಇದ್ದಾರಲ್ಲ, ಅವ್ರಂಗೆ ಆಗ್ಬಿಡ್ತಾರೆ ಏನೋ ನನಗೆ. ಅಂದರೆ ಈ ಯಾರು ಹೇಳಿಕೆ ಮಾತು ಕೇಳ್ಕೊಂಡೆ ಅದರಿಂದನೇ ಇರ್ತಾರೆ. ಅದರಿಂದ ಇದು ಸಮಾಜಕ್ಕೆ ಇನ್ನೊಂದು ಥರ ಆಘಾತ ಆಗುತ್ತೆ. ಅರ್ಥ ಆಯ್ತಾ? ಈ ಥರನೂ ಇದೆ. ಇದೂ ಒಂದು ಸಣ್ಣ ಉದಾಹರಣೆ ಹೇಳಿದೆ ನಾನು. ಇದನ್ನು ಹೇಳಬಾರ್ದು, ನಾನು ಹೇಳಿದ್ದೀನಿ. ಆದರೆ ಈ ಬಿಲ್ಲಿಗೆ ಫೇಲ್ ಮಾಡಿದ್ದು ತುಂಬ ಅವಮಾನ. ಇದಕ್ಕೆ ನಾವು ಯಾರು ಒಪ್ಕೊಳ್ಬಾರ್ದು, ಯಾರು ಒಪ್ಕೊಳ್ಳೋಂಥ ವಿಷಯನೂ ಅಲ್ಲ ಇದು. ಅರ್ಥ ಆಯ್ತಾ? ಹಿಂಗೆ ಹೇಳಿ ಇಷ್ಟು ಹೇಳಿ ನಾನು ಈ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.